ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ನಮ್ಮ ಮೈಸೂರಿನ ಟಿ ನರಸೀಪುರ ಮೇನ್ ರೋಡಲ್ಲಿರುವಂಥ ಚಿಕ್ಕಳ್ಳಿಲಿರುವಂಥ ಶ್ರೀ ದೀಪಕ್ ಜ್ಯುವೆಲ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಈ ಅಕ್ಷಯ ತೃತೀಯಾಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದೆ ಇಲ್ಲಿ. ನನಗಂತೂ ಸರ್ಪ್ರೈಸ್ ಆಗಿಬಿಟ್ಟೆ. ಸೊ ಅಷ್ಟು ಲೈಟ್ ವೆಯ್ಟಲ್ಲಿ ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರೋವಂಥದ್ದು. ಸೊ ಒಂದ್ಸಲ ನಿಮಗೂ ತೋರಿಸ್ಬಿಡೋಣ. ನಾನು ಹೇಳಿದೆ ದೀಪಕಣ್ಣ, ನಾನು ಬಂದುಬಿಟ್ಟು ಈ ಜ್ಯುವೆಲ್ಸ್ನೆಲ್ಲ ಒಂದ್ಸಲ ನಾನು ವ್ಯೂವರ್ಸಿಗೆ ತೋರಿಸ್ತೀನಿ. ಯಾಕಂದರೆ ನಾನು ತೊಗೊಳ್ಳೋವಂಥ ಒಂದು ಸಣ್ಣ ಪುಟ್ಟ ಜ್ಯುವೆಲ್ಸ್ನ ಶೇರ್ ಮಾಡಿದಾಗಲೇ ಅವರು ಅಷ್ಟೊಂದು ಲೈಕ್ ಮಾಡಿ ಸೇಮ್ ಡಿಸೈನ್ನ ಮಾಡಿಸ್ಕೊತಾರೆ. ಇನ್ನು ನಿಮ್ಮ ಅಂಗಡಿಲಿರುವಂಥ ಎಲ್ಲ ಕಲೆಕ್ಷನ್ಸ್ನ ಒಂದ್ಸಲ ತೋರಿಸಿದ್ರೆ ಅವ್ರಿಗೂ ಯೂಸ್ ಆಗ್ಬೋದು. ಬೇಕಿರೋರು ಬಂದು ತೊಗೊಬೋದು. ಈಗ ಅಕ್ಷಯ ತೃತೀಯಾಗೆ ಒಳ್ಳೊಳ್ಳೆ ಆಫರ್ನ ಬೇರೆ ಕೊಡ್ತಾ ಇದ್ದೀರಾ. ಸೊ ಒಂದ್ಸಲ ಡಿಸೈನ್ಸ್ನ ತೋರಿಸ್ಬಿಡ್ತೀನಿ. ಬೇಕಿರೋರು ಅದೇ ಥರ ಬಂದು ಮಾಡಿಸ್ಕೊತಾರೆ. ಅಥವಾ ಈಗ ರೆಡಿ ಕಲೆಕ್ಷನ್ಸ್ ಎಷ್ಟೊಂದಿರೋದ್ರಿಂದ ಹಬ್ಬದ ದಿನ ಬಂದು ತೊಗೊಬೋದೇನೋ. ಒಂದ್ಸಲ ನಾನು ತೋರಿಸ್ತೀನಿ ಅಂತ ಅಂದೆ. ಖಂಡಿತವಾಗ್ಲೂ ನಿಮ್ಮ ಡಿಸೈನ್ಸ್ನ ನೋಡಿ, ನೀವು ತೊಗೊಳ್ಳೋ ಡಿಸೈನ್ಸ್ನ ನೋಡಿ ಸುಮಾರು ಜನ ಬಂದು ಆರ್ಡರ್ ಕೊಡ್ತಾರೆ. ಸೇಮ್ ಡಿಸೈನ್ ಬೇಕು ಅಂತ ಫೋಟೋ ಕಳಿಸ್ಕೊತಾರೆ. ಸೊ ಹಾಗಾಗಿ ನೀವು ಏನು ಡಿಸೈನ್ಸ್ನ ತೋರಿಸ್ತೀನಿ ಅಂತಂದರೆ ನಾನು ಇಲ್ಲ ಅನ್ನೋದಕ್ಕಾಗತ್ತಾ, ತೋರಿಸಿ ರಮ್ಯಾ ಅಂತ ಅಂದರು. ಸೊ ನೋಡಿ, ಕಾಸಿನ ಸರ ಇದೆಲ್ಲ ಜಸ್ಟ್ ಎಷ್ಟು ಗೊತ್ತಾ, 35 ಗ್ರಾಮ್ಸಿಗಿರೋವಂಥದ್ದು. ಎಷ್ಟು ಸೇಮ್ ನಾನೇನು ತೊಗೊಂಡಲ್ಲ ಲಾಸ್ಟ್ ಟೈಮು, ನಾನು ತೊಗೊಂಡಲ್ಲ ಅದೇ ಥರ. ಇದು ಪೆಂಡೆಂಟ್ ಸ್ವಲ್ಪ ಚೇಂಜಸ್ ಬರುತ್ತೆ. ಆಮೇಲೆ ಇದು ಏನು ತುಂಬ ಪೊಳ್ಳು ಬರುತ್ತಾ, 50 ಗ್ರಾಮ್ ಇರೋ ಥರ ಕಾಣಿಸುತ್ತೆ ಅಂತೆಲ್ಲ ಸುಮಾರು ಜನ ಹೇಳ್ತಾ ಇದ್ರು. ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ನೆಕ್ಲೆಸ್ ನೋಡಿ, ಜಸ್ಟ್ 12 ಗ್ರಾಮ್, 12-12.5 ಗ್ರಾಮ್ಸ್ಗೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ಸ್ನ ನೀವು ನೋಡ್ಬೋದು. ಲೈಟ್ ವೆಯ್ಟ್ ಜ್ಯುವೆಲ್ಸು ಎಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಬಂದಿದೆ. ನನಗಂತೂ ಹೆಣ್ಮಕ್ಳಿಗೆ ಗೊತ್ತಲ್ಲ, ನಾವು ಚಿನ್ನ ತೊಗೊಳೋದು ಸೆಕೆಂಡ್ರಿ ಆದರೆ ಚಿನ್ನ ಈ ಡಿಸೈನ್ಸ್ನ ನೋಡಿ ಕಣ್ ತುಂಬ್ಕೊಳ್ಳೋದ್ರೆ ಎಷ್ಟೊಂದು ಖುಷಿ ಆಗುತ್ತೆ. ಸೊ ನಾನು ಎಲ್ಲನೂ ಝೂಮ್ ಹಾಕಿ ಹತ್ತಿರದಿಂದ ಒಂದ್ಸಲ ನೋಡಿಕೊಂಡು ವೆಯ್ಟ್ ಎಲ್ಲ ಎಷ್ಟಿದೆ ಅಂತ ನೋಡಿ. ಇದೆಲ್ಲ 20-22 ಗ್ರಾಮ್. ಅದಕ್ಕೆಲ್ಲ ಒಂದು ಲಾಂಗ್ ಚೈನ್ ಬಂದುಬಿಡುತ್ತೆ. ಈ ನೆಕ್ಲೆಸ್ಸು ಅಷ್ಟೇ ನೋಡಿ, ಎಷ್ಟು ಕಮ್ಮಿ ವೆಯ್ಟ್ಗೆಲ್ಲ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಅಂತಲೇ ಹೇಳ್ಬೋದು. ನನಗಂತೂ ನೋಡ್ತಾ ಇದ್ದರೆ ತುಂಬ ಆಸೆ ಆಗ್ತಾಯಿತ್ತು. ಬಟ್ ಏನು ಮಾಡೋದು, ಆಲ್ರೆಡಿ ನಾನು ಆರ್ಡ್ರ್ ಕೊಟ್ಟು ಬೇರೆ ಬುಕ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಬ್ಬದ ದಿನ ಈಸ್ಕೊಬೇಕು. ಆವಾಗಲೂ ಕೂಡ ನಾನು ವ್ಲಾಗ್ ಮಾಡ್ತೀನಿ. ನೋಡಿ, ಇದೆಲ್ಲ ಎಷ್ಟು ಕಮ್ಮಿ ವೆಯ್ಟ್, 12.4 ಈ ಥರದ್ದೆಲ್ಲ ಇರೋದು. ಡಿಸೈನು ಅಷ್ಟೇ ಚೆನ್ನಾಗಿದೆ ಕಲೆಕ್ಷನ್ಸು. ಮತ್ತು ಆಫರ್ ಕೊಡ್ತಾ ಇದ್ದಾರೆ ಇವರು. ಪ್ರತಿ ವರ್ಷ ದೀಪಕ್ ಜ್ಯುವೆಲ್ಸಲ್ಲಿ ಆಫರ್ ಇರುತ್ತೆ. ಅದೇನಂತ ಅಂದರೆ ಈ ವರ್ಷ ಇರೋವಂಥ ಆಫರ್ ಬಗ್ಗೆ ಹೇಳ್ತೀನಿ. ಬರೀ ಅಕ್ಷಯ ತೃತೀಯ ಅಂತ ಅಂದರೆ 20ನೇ ತಾರೀಕು ಮಾತ್ರ ಅಲ್ಲ, ಇವ್ರು ನಿಮಗೆ 19ನೇ ತಾರೀಕಿಂದನೇ ಆಫರ್ ಕೊಡ್ತಾ ಇದ್ದಾರೆ. 19, 20, 21 3 ದಿನ ಈ ಆಫರ್ ಇರುತ್ತೆ. ಏನು ಆಫರ್ ಗೊತ್ತಾ, ನೀವೇನಾದರೂ ಗೋಲ್ಡ್ ತೊಗೊತೀರಲ್ಲ, ಈಗ ನೀವೊಂದು 50 ಗ್ರಾಮ್ ಗೋಲ್ಡ್ ತೊಗೊಂಡ್ರೆ 25 ಗ್ರಾಮ್ ಬೆಳ್ಳಿನ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಂದರೆ 1 ಗ್ರಾಮ್ ಗೋಲ್ಡ್ಗೆ ಅರ್ಧ ಗ್ರಾಮ್ ಬೆಳ್ಳಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಎಂಥ ಆಫರ್ ನೋಡಿ. ನೀವು ಈ 3 ದಿನ, ಬರೀ 20ನೇ ತಾರೀಕು ಮಾತ್ರ ಅಂತ ಅಲ್ಲ, 19, 20, 21 ಈ 3 ದಿನದಲ್ಲಿ ನೀವು ಯಾವತ್ತಾದರೂ ಬಂದು ಗೋಲ್ಡನ್ನು ಪರ್ಚೇಸ್ ಮಾಡಿದ್ದೆ ಆದರೆ ನೀವು 1 ಗ್ರಾಮ್ ಚಿನ್ನ ತೊಗೊಂಡ್ರೆ ಅರ್ಧ ಗ್ರಾಮ್ ಬೆಳ್ಳಿ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ನೀವು 5,000ದಿಂದ 15,000ವರೆಗೂ ಏನಾದರೂ ಬೈ ಮಾಡಿದ್ದೆ ಆದರೆ ನಿಮಗೆ ಒಂದು ಸ್ಯಾರಿನ ಗಿಫ್ಟ್ ಹಾಕ್ಕೊಡ್ತಾರೆ. 5ರಿಂದ 15,000 ನೀವೇನಾದರೂ ಬೈ ಮಾಡಿದ್ರೆ ಒಂದು ಸ್ಯಾರಿನ ಗಿಫ್ಟ್ ಹಾಕ್ಕೊಡ್ತಾರೆ. ಇದು ಎಲ್ಲ ನೋಡಿ, ಡಿಸೈನ್ ಸಖತ್ತಾಗಿದೆ. ನೆಕ್ಲೆಸ್ಸು ಅಷ್ಟೇ. ಕೆಲವು ಸಲ ನನಗೆ ನೆಕ್ಲೆಸ್ ಅನಿಸುತ್ತೆ ತುಂಬ ವೆಯ್ಟಲ್ಲಿ ನೆಕ್ಲೆಸ್ನ ಮಾಡಿಸ್ಕೊಬಾರ್ದು ಅಂತ. ಬಟ್ ಇಲ್ಲಂತೂ ಎಷ್ಟು ಕಮ್ಮಿ ಗ್ರಾಮ್ಸ್ಗೆಲ್ಲ ಎಷ್ಟು ಒಳ್ಳೊಳ್ಳೆ ಡಿಸೈನ್ಸಲ್ಲಿ ಇದೆ ಗೊತ್ತಾ. ನವೀನ್ ನೋಡ್ತಾ ಇದ್ರು, ನೀನು ಯಾವುದನ್ನ ಇಟ್ಕೊಂಡ್ರು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದರು. ಹಂಗಾರೆ ಎಲ್ಲ ಕೊಡಿಸ್ಬಿಡಿ ಅಂತ ತಮಾಷೆ ಮಾಡ್ತಾಯಿದ್ದೆ. ಸೊ ನಮ್ಮ ವ್ಯೂವರ್ಸಿಗೂ ಒಂದಷ್ಟು ಕಣ್ಣು ತುಂಬ್ಕೊಂಡಿರ್ತೀರಾ ಅಂತ ಅಂದ್ಕೊತೀನಿ. ಏನಾದರೂ ಗೋಲ್ಡ್ ಬೈ ಮಾಡೋ ಅಂಥ ಆಲೋಚನೆ ಇದ್ದರೆ ವಿಸಿಟ್ ಮಾಡಿ. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ, ಆಫರ್ ಬಂದು 19, 20, 21 3 ದಿನವೂ ಇರುತ್ತೆ. ನೀವು ಎಷ್ಟು ಚಿನ್ನ ತೊಗೋತೀರಾ ಅದರಲ್ಲಿ ಅರ್ಧ, ಅಂದರೆ 100 ಗ್ರಾಮ್ ತೊಗೊಂಡ್ರೆ 50 ಗ್ರಾಮ್ ಅಷ್ಟು ಬೆಳ್ಳಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತು 5ರಿಂದ 15,000ವರೆಗೆ ಪರ್ಚೇಸ್ ಮಾಡಿದ್ರೆ ಸೀರೆನ ಫ್ರೀಯಾಗಿ ಕೊಡ್ತಾರೆ. ಚಿನ್ನ ಬೈ ಮಾಡಿದ್ರೆ ಅಷ್ಟನ್ನ, ಬೆಳ್ಳಿ ಬೈ ಮಾಡಿದ್ರೆ ಏನು ಇಲ್ವಾ ಅಂದರೆ, ಬೆಳ್ಳಿ ತೊಗೊಂಡ್ರೆ ನಿಮ್ಗೆ ಯಾವುದೇ ಥರ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಅಡ್ರೆಸ್ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಅಡ್ರೆಸ್ ಬಂದು ನಮ್ಮ ಮೈಸೂರಿನ ಟಿ ನರಸೀಪುರ ಮೇನ್ ರೋಡ್, ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಚಿಕ್ಕಳ್ಳಿ ಅಂತ ಸಿಗುತ್ತೆ. ಸೊ ಅಲ್ಲೇ ಶ್ರೀ ದೀಪಕ್ ಜ್ಯುವೆಲ್ಸ್ ಅಂತ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಮರಿದೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಈ ಕಾಸಿನ ಸರ ಜಸ್ಟ್ ಐ ಥಿಂಕ್ 33 35 ಅಷ್ಟೇ ಇರೋದು. ಇದು 33.5 ಇದೆ. ಅಷ್ಟು ಚೆನ್ನಾಗಿದೆ. ಏನು ಗೊತ್ತಾ, ಇವತ್ತಿನ ಗೋಲ್ಡ್ ರೇಟಿಗೆ 14,200 ಚಿಲ್ಲರೆ ಇದೆ ಇವತ್ತಿನ ಗೋಲ್ಡ್ ರೇಟು. ನಾವು 60 ಗ್ರಾಮು 70 ಗ್ರಾಮ್ 80 ಗ್ರಾಮ್ಗೆಲ್ಲ ಮಾಡಿಸ್ಕೊಳ್ಳೋದೆಲ್ಲಿ. ಕಮ್ಮಿ ವೆಯ್ಟಲ್ಲೇ ಎಷ್ಟು ಚೆನ್ನಾಗಿ ಮಾಡಿಸ್ಕೊಬೋದು, ಎಷ್ಟು ದೊಡ್ಡದಾಗಿ ಕಾಣಿಸ್ಬೋದು, ಅಷ್ಟು ಚೆನ್ನಾಗಿ ಹಾಕ್ಕೊಂಬಿಡ್ಬೇಕು. ಆ ಥರ ಇಲ್ಲಿ ಎಲ್ಲ ಕಲೆಕ್ಷನ್ಸ್ ಇದೆ. ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಇದು ಅಷ್ಟೇ ಅರೌಂಡ್ 30-35 ಆ ಥರ ಇದೆ ಅನಿಸುತ್ತೆ ಅಷ್ಟೇ. ಬಟ್ ಅದು ಬ್ರಾಡ್ ಆಗಿದೆಯಲ್ಲ ಡಿಸೈನು, ತುಂಬಾ ಚೆನ್ನಾಗಿ ಕಾಣುತ್ತೆ.
ಈಗೇನಂತ ಅಂದರೆ ಅವತ್ತಿನ ದಿನ ಗೋಲ್ಡ್ ತೊಗೊಳೋರ್ಗೆ ಅಷ್ಟೇ ಈ ಆಫರ್ ಇರೋದು, ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈ 3 ದಿನದಲ್ಲಿ ಏನು ಗೋಲ್ಡ್ನ ಬೈ ಮಾಡ್ತಾರೆ ಅವ್ರಿಗೆ ಮಾತ್ರ ಈ ಆಫರ್, ಸಿಲ್ವರ್ದು ಮತ್ತು ಸ್ಯಾರಿದೆಲ್ಲ ಏನು ಆಫರ್ ಇದೆ ಅಂತ ಹೇಳಿದೆ ಅದಿರೋದು, ಇನ್ನು ಬೇರೆ ದಿನ ಇರೋದಿಲ್ಲ. ಆ್ಯಂಡ್ ಇದು ನೋಡಿ, ಇದೆಲ್ಲ ಎಷ್ಟು ಲಾಂಗ್ ಚೈನೇ ಬಂದ್ಬಿಡುತ್ತೆ, 20 ಗ್ರಾಮ್ ಈ ವೆಯ್ಟಲ್ಲೆಲ್ಲ. ಆ್ಯಂಡ್ ನೆಕ್ಲೆಸ್ಸು ಅಷ್ಟೇ. ಸೊ ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಅಕ್ಷಯ ತೃತೀಯ ದಿನ. ಅಂದರೆ ಯೂಶ್ವಲಿ 19ಕ್ಕೂ ತೊಗೊತಾರೆ, 20ಕ್ಕೂ ತೊಗೊತಾರೆ ಗೋಲ್ಡನ್ನ, 2 ದಿನ ಅಂತ ಹೇಳ್ತಾರೆ. ನಾನು 20ಕ್ಕೆ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದೊಂದು ನಂಬಿಕೆ ಇದೆ, ಏನಂತ ಅಂದರೆ ಈ ಅಕ್ಷಯ ತೃತೀಯ ದಿನ ಚಿನ್ನನ ತೊಗೊಂಡ್ರೆ ಅಕ್ಷಯ ಆಗುತ್ತೆ, ವೃದ್ಧಿ ಆಗುತ್ತೆ ಅಂತ. ಚಿನ್ನ ಮಾತ್ರ ಅಲ್ಲ, ಈ ಧಾನ್ಯಗಳಾಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು, ಇಂಥದ್ದೇನೋ ಒಂದು ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ. ಕೈಲಿ ಅವರವರ ಶಕ್ತಿ ಅನುಗುಣವಾಗಿ ಕೆಲವರು ಚಿನ್ನ ತೊಗೊಂಡು ಬರ್ತಾರೆ, ಕೆಲವರು ಬೆಳ್ಳಿ ತೊಗೊತಾರೆ, ಇನ್ನು ಕೆಲವರು ಧಾನ್ಯಗಳನ್ನ ತೊಗೊಂಬರ್ತಾರೆ. ಸೊ ನನಗೂ ಕೂಡ ಅನುಭವ ಆಗಿದೆ. ನಾನು ಆಗಲೇ ಹೇಳ್ದಾಗೆ ಒಡವೆ ವಿಚಾರದಲ್ಲಿ ಆಲ್ ಆಫ್ ಅ ಸಡನ್ ನನಗೂ ಏನು ಒಡವೆಗಳನ್ನ ತೊಗೊಳ್ಳೋ ಅಂಥ ಟೈಮ್ ಮುಂಚೆಯಿಂದನೂ ಏನು ಬಂದಿರಲಿಲ್ಲ. ಒಂದಷ್ಟು ದಿನ ನಾನು ಅಷ್ಟೇ ಸಣ್ಣದು, ಇವತ್ತು ಅಕ್ಷಯ ತೃತೀಯ, ಇವತ್ತು ಸಣ್ಣದೇನಾದರೂ ಒಂದು ತೊಗೋಬೇಕು ಅಂತ ಅಂದ್ಕೊಂಡು ದುಡ್ಡನ್ನ ಕೂಡಿಟ್ಟು ತೊಗೊತಾ ಇದ್ದೆ. ಈಗಲೂ ಅಷ್ಟೇ, ಇಲ್ಲಿ ನಾವು ಸ್ಕೀಮ್ ಕಾರ್ಡ್ ಅಂತ ಅಂದ್ಕೊಂಡು ಏನು ಸ್ವಲ್ಪ ಅಮೌಂಟ್ ಕಟ್ಕೊತೀವಲ್ಲ, ಅದನ್ನು ಕಟ್ಕೋಬೇಕಾದ್ರೆ ತಲೆಗೆ ಬರೋ ಒಂದೇ ಆಲೋಚನೆ ಅಕ್ಷಯ ತೃತೀಯ ಬರುತ್ತೆ, ಆವಾಗ ಏನಾದರೂ ಒಂದು ಸಣ್ಣದೋ ಒಂದು ಪುಟ್ಟದೋ ಏನಾದರೂ ಒಂದು ತೊಗೊಬೇಕು ಅಂತ ಅಂದ್ಬಿಟ್ಟು. ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಫಸ್ಟು ಜೀವನದಲ್ಲಿ ಆಸೆ ಇಟ್ಕೊಳ್ಳಿ. ನೋಡಿ, ಚೈನ್ಸ್ ಕಲೆಕ್ಷನ್ಸ್ ಅಂತೂ ಸಕ್ಕದಾಗಿದೆ. ಇದು ಎಲ್ಲ 20, 15, 19, 20 ಗ್ರಾಮ್ ಈ ಥರ ಇದೆ. ಪ್ರತಿಯೊಂದು ನೆಕ್ಲೆಸ್ಸು, ಲಾಂಗ್ ಚೈನು ಮತ್ತು ಈ ಥರ ಶಾರ್ಟ್ ಚೈನ್ಸ್ ಇರ್ಬೋದು, ಬ್ರೇಸ್ಲೆಟ್ಸ್ ಇರ್ಬೋದು, ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಅಂದರೆ 10 ಗ್ರಾಮ್ಸು 15 ಗ್ರಾಮ್ಸ್ಗೆಲ್ಲ ಸಿಗುತ್ತೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ತರಿಸಿದ್ದಾರೆ. ಈಗ ಈ ಅಕ್ಷಯ ತೃತೀಯ ಬರುತ್ತೆ ಅಂತಲೇ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತರಿಸಿರೋ ಅಂಥದ್ದು. ಚಿನ್ನದ ರೇಟ್ ಇವಾಗ ಕಡಿಮೆ ಆಗುತ್ತೆ ಅಂತ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಾವು ತೊಗೊಳೋದಕ್ಕಾಗಲ್ಲ. ಕೆಲವ್ರ ಮೈಂಡ್ಸೆಟ್ ಅದೇ ಥರ ಇರುತ್ತೆ, ಗೋಲ್ಡ್ ಪ್ರೈಸ್ ಕಡಿಮೆ ಆಗ್ಬಿಡುತ್ತಲ್ಲ ಆವಾಗ ಹೋಗಿ ತೊಗೊಳ್ಳೋಣ ಅಂತ. ಹಂಗೆ ಕೂತ್ಕೊಂಡ್ರೆ ಆ ಕಡಿಮೆ ಆಗಿದ್ದ ಟೈಮಲ್ಲಿ ಇನ್ನೊಂದು ಥರ ಆಸೆ ಬರುತ್ತೆ, ಇನ್ನು ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ನೀವು ಇಷ್ಟೋ ಎಷ್ಟಾದರೂ ಕೂಡಿಟ್ಕೊಂಡಿರಿ, ತೊಗೋಬೇಕು ಅಂತ ಅನಿಸ್ದಾಗ ತೊಗೊಂಬಿಡಿ. ಅದರಲ್ಲೂ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೆ, ಹಾಗೆ ಬೇರೆ ಟಾಪಿಕ್ಗೆ ಬಂದೆ. ಈ ಅಕ್ಷಯ ತೃತೀಯ ದಿನ ಕೆಲವು ಸಲ ಅನಿಸುತ್ತೆ ದುಡ್ಡು ಮಾಡೋದಕ್ಕೆ ಹಿಂಗೆಲ್ಲ ಸುಳ್ಳು ಹೇಳ್ತಾರೆ ಅಂತ, ಬಟ್ ಪರ್ಸ್ನಲಿ ನನಗೂ ಕೂಡ ಅನುಭವ ಆಗಿದೆ. ಅಕ್ಷಯ ತೃತೀಯ ದಿನ ಮದುವೆ ಆದಮೇಲೆ ಇದೆಲ್ಲ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು. ಅಕ್ಷಯ ತೃತೀಯ ದಿನ ಯಾವಾಗ ನಾನು ಚಿನ್ನನ ತೊಗೊಳೋದಕ್ಕೆ ಶುರು ಮಾಡಿದ್ನೋ ಖಂಡಿತವಾಗ್ಲೂ ಅದಾದಮೇಲೆ ನನಗೆ ಕಲೆಕ್ಷನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆಯದೇ ಆಯಿತು, ಅದಂತೂ ಹೇಳಬಲ್ಲೆ. ಸೊ ನಾನು ಅದು ಒಂದು ಸಣ್ಣ ಮೂಗ್ಬಟ್ಟು ತೊಗೊಳ್ಳೋದೇ ಆಗಿರಲಿ, ಅವತ್ತಿನ ದಿನ ನಾನು ಕೂಡಿಟ್ಟು ತೊಗೊಳ್ಳೇಬೇಕು ಅಂತ ಡಿಸೈಡ್ ಆಗಿ ಪ್ರತಿ ವರ್ಷ ಏನಾದರೂ ಒಂದು ಸಣ್ಣದು ಪುಟ್ಟದೋ ನಮ್ಗೆ ಹೆಂಗಾಗುತ್ತೆ, ನಿಮಗೆ ದೊಡ್ಡ ತೊಗೊಳ್ಳೋ ಅವಕಾಶನೇ ಇದ್ದರೆ ದೊಡ್ಡದೇ ತೊಗೊಳ್ಳಿ, ಸಣ್ಣದಾದರೂ ತೊಗೋತೀನಿ ಅಂದರೂ ತೊಗೋಬೋದು. ಇನ್ನು ಲೇಡೀಸ್ ಫಿಂಗರ್ಗೆ ಹಾಕೋವಂಥ ರಿಂಗ್ಸ್ ಇರ್ಬೋದು, ಮತ್ತು ಜೆಂಟ್ಸ್ಗೆ ಬೇಕಾದಂಥ ರಿಂಗ್ಸ್ ಇರ್ಬೋದು, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆ್ಯಂಡ್ ತುಂಬ ಕಲೆಕ್ಷನ್ಸ್ ಬಂದುಬಿಟ್ಟಿದೆ, ಎಲ್ಲ ಥರದ್ದು ಸಿಗುತ್ತೆ. ಸಿಂಗಲ್ ಸ್ಟೋನ್ದು ಇರ್ಬೋದು, ಮಲ್ಟಿ ಸ್ಟೋನ್ಸ್ದು ಇರ್ಬೋದು, ವೆರೈಟಿ ಕಲೆಕ್ಷನ್ಸು ಇದರಲ್ಲೂ ಕೂಡ ಬಂದುಬಿಟ್ಟಿದೆ. ಸೊ ನಾನು ನಿಮ್ಗೆ ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ. ಕೆಲವ್ರಿಗೆ ಆಲೋಚನೆ ಇರುತ್ತೆ ಯಾವ ಶಾಪ್ಗೆ ಹೋಗೋದು ಏನೋ ಅಂತ ಅಂದ್ಬಿಟ್ಟು. ಈ ಅಕ್ಷಯ ತೃತೀಯಗೆ ಎಲ್ಲ ಶಾಪಲ್ಲೂ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ಪರ್ಟಿಕ್ಯುಲರಾಗಿ ಈ ಶಾಪಲ್ಲಿ ನಾನು ಯಾವಾಗಲೂ ಬೈ ಮಾಡೋದು, ನಿಮ್ಗೆ ಎಷ್ಟೋ ವರ್ಷದಿಂದ ನನ್ನ ವೀವರ್ಸ್ ಕಂಟಿನ್ಯೂಸ್ ಆಗಿ ನೋಡೋರು ಗೊತ್ತಿರುತ್ತೆ, ನಾನು ಗೋಲ್ಡ್ ತೊಗೋಬೇಕು ಅಂತ ಹೋದರೆ ಇಲ್ಲಿಗೆ ಹೋಗೋದು, ಗೋಲ್ಡ್ ಆ್ಯಂಡ್ ಸಿಲ್ವರ್ ಯಾವುದೇ ಆಗಿರ್ಬೋದು. ಆ್ಯಂಡ್ ನಾನು ತೊಗೊಳ್ಳೋವಂಥ ಡಿಸೈನ್ ಸುಮಾರು ಜನಕ್ಕೆ ಇಷ್ಟ ಆಗಿರುತ್ತೆ. ನಾನು ತೋರಿಸಿದಾಗ ಒಂದಷ್ಟು ಜನ ಮತ್ತೆ ಫೋನ್ ಮಾಡಿ ಅವ್ರ ಹತ್ರನೂ ಡಿಸೈನ್ಸ್ ಕಳಿಸ್ಕೊಂಡಿರ್ತೀರ ಮತ್ತು ಆರ್ಡರ್ ಕೊಟ್ಟಿರ್ತೀರ. ಹಾಗಾಗಿ ಏನಿದೆ ಈ ಅಕ್ಷಯ ತೃತೀಯಗೆ ಆಫರ್ ಏನು ಕೊಡ್ತಾ ಇದ್ದಾರೆ, ಜೊತೆಗೆ ಕಲೆಕ್ಷನ್ಸ್ ಏನಿದೆ ನಮ್ಮ ದೀಪಕ್ ಜ್ಯುವೆಲ್ಸಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಮಾಡಿದ್ದು. ಆ್ಯಂಡ್ ಇನ್ನು ಇಯರಿಂಗ್ಸು ನನಗಿದು ಫೇವ್ರೆಟ್ ಪಾರ್ಟ್ ಅಂತಲೇ ಹೇಳ್ಬೋದು, ಆಯಿತಾ. ಇಯರಿಂಗ್ಸು ನನಗೇನಂತ ಅಂದರೆ, ನಾನೊಂದು ಮಿಷನ್ ಇಟ್ಕೊಂಡಿದ್ದೀನಿ, ಇಯರಿಂಗ್ಸು ನಂದು ಇಷ್ಟು ಕಲೆಕ್ಷನ್ಸ್ ಆಗಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ನೋಡ್ತಾ ಇರ್ತೀನಿ ಯಾವಾಗಲೂ ಯಾವುದಿದ್ರೆ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ 10 ಗ್ರಾಮ್ಸಿಂದ ಹಿಡಿದು 15 ಗ್ರಾಮ್ಸಿಂದ ಹಿಡಿದು 7, 5 ಗ್ರಾಮ್ಸಲ್ಲೆಲ್ಲ ಜುಮ್ಕಿ ಇದೆ. ಸೊ ಎಷ್ಟು ಚೆನ್ನಾಗಿರುತ್ತಲ್ವ. ಕೆಲವೊಂದು ಫಂಕ್ಷನ್ಗಳಿಗೆ ತುಂಬ ದಪ್ಪು ಜುಮ್ಕಿ ಹಾಕ್ಕೊಳ್ಳೋಕೆ ಇಷ್ಟ ಇರಲ್ಲ. ಸೊ ಸ್ವಲ್ಪ ಚಿಕ್ಕದು ತೊಗೊಳ್ಳೋಣ ಅಂತ ಅನಿಸ್ತಿರುತ್ತೆ. ಅದಕ್ಕೂ ಎಲ್ಲ ನೀವು ನೋಡ್ತಾ ಇರ್ಬೋದು, ಆ ಜುಮ್ಕಿ ಮೇಲೆ ಆಲ್ರೆಡಿ ರಮ್ಯಾ ನವೀನ್ ಅಂತ ಹೆಸರು ಬರೆದೋಗಿದೆ. ನಾನು ಅದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಬಟ್ ಇಲ್ಲಿ ಮತ್ತೆ ಹತ್ತಿರದಿಂದ ಹಿಂಗೆ ಈಸ್ಕೊಂಡು ನೋಡಾದ್ಮೇಲೆ ನನಗೆ ಮತ್ತೆ ಇನ್ನೊಂದು ಅದನ್ನು ಕ್ಯಾನ್ಸಲ್ ಮಾಡಿಸಿ ಇನ್ನೊಂದು ಜುಮ್ಕಿ
ತೊಗೊಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಯಾವ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ. ನನ್ನ ಹತ್ರ ಈಗ ಆಲ್ರೆಡಿ 17 ಗ್ರಾಮ್ಸಲ್ಲಿದೆ, 12 ಗ್ರಾಮ್ಸಲ್ಲಿ 2 ಇದೆ, ಇನ್ನು 10 ಗ್ರಾಮ್ಸಲ್ಲಿ 2 ಇದೆ. ಆ್ಯಂಡ್ ಮುತ್ತಿನ ಓಲೆ ಜುಮ್ಕಿ ಅದೊಂದು 6.5 ಅಷ್ಟರಲ್ಲಿದೆ. ಸೊ ಜುಮ್ಕಿ ಕಲೆಕ್ಷನ್ನೇ ಈಗ ಆಲ್ರೆಡಿ ನನ್ನ ಹತ್ರ ಒಂದು 5-6 ಇದೆ. ಬಟ್ ಅಗೇನ್ ಇದು ಜುಮ್ಕಿ ನೋಡ್ತೀಯಾ ಅಂತ ಅಂದರು ನವೀನ್. ನನಗಿದು ಇದೇನೋ ಒಂಥರ ಪುಟ್ಟದಾಗಿದೆಯಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನೋಡೋಣ, ಕಮ್ಮಿ ವೆಯ್ಟಲ್ಲಿ ಇದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ನಾನು ಅದನ್ನು ನೋಡಿದೆ. ಅದಾದಮೇಲೆ ಕೆಳಗಡೆ ಇರೋದು ನನಗೆ ಸ್ವಲ್ಪ ಅಂದರೆ ಇನ್ನೂ ಒಂದು ಅರ್ಧ ಗ್ರಾಮ್ ಜಾಸ್ತಿ ಇದೆ, 7.5 ಆ ಥರ ಇದೆ ಅನಿಸುತ್ತೆ. ಸೊ ಅದನ್ನು ನೋಡೋಣ ಅಂತ ಅನ್ನಿಸ್ತು. ಈ ಹೆಣ್ಮಕ್ಳು ಮನಸ್ಸೇ ಹಾಗೆ, ಇದೆಲ್ಲ ಅಂದರೆ ಅದು ಇಷ್ಟರು ಒಟ್ಟಿಗೆ ನೋಡಿಬಿಟ್ರಂತೂ ಕನ್ಫ್ಯೂಷನ್ನೇ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಡೈಲಿ ವೇರ್ ಯೂಸ್ ಮಾಡೋದಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು 2.5 ಈ ಥರದ್ರಲ್ಲೂ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ. ನಿಮ್ಗೆ ಯಾವುದು ಬೇಕು ಆ ಥರ 5 ಗ್ರಾಮ್ಸಲ್ಲಿ ಚಾನ್ಬಲಿ ಇಯರಿಂಗ್ಸ್ ಇರ್ಬೋದು. ಮತ್ತು ಅಷ್ಟು 5 ಗ್ರಾಮ್ 6 ಗ್ರಾಮ್ ಇರುತ್ತೆ, ನೋಡೋದಕ್ಕೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿರುತ್ತೆ ಗೊತ್ತಾ. ಅಂಥದ್ದು ಕೆಲವೊಂದು ಬೇಕಾಗಿರುತ್ತೆ. ಈಗ ನಮ್ಗೆ 10 ಗ್ರಾಮ್ 12 ಗ್ರಾಮ್ ಎಲ್ಲ ಮಾಡಿಸ್ಕೊಳಕ್ಕಾಗಲ್ಲ. ಸೊ ಅವಾಗ ಈ ಥರದ್ದೆಲ್ಲ ಮಾಡಿಸ್ಕೊಬೋದು. ನೋಡಿ ಎಷ್ಟು ಕ್ಯೂಟ್ ಇಯರಿಂಗ್ಸ್ ಇದೆ ಗೊತ್ತಾ. ನನಗಂತೂ ಸಖತ್ ಇಷ್ಟ ಆಗ್ತಾಯಿತ್ತು ಇಯರಿಂಗ್ಸ್ಗಳೆಲ್ಲ. ಆ್ಯಂಡ್ ಚೆನ್ನಾಗಿದೆ, ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ಅಕ್ಷಯ ತೃತೀಯ ದಿನ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಕಮ್ಮಿಂಗ್ ವ್ಲಾಗ್ಸಲ್ಲೂ ಕೂಡ ಹೇಳ್ತೀನಿ. ಸೊ ಕಲೆಕ್ಷನ್ಸ್ನ ನೋಡಿದ್ರಲ್ಲ, ಇಯರಿಂಗ್ ಪಾರ್ಟ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಹೇಳಿದ್ನಲ್ಲ ಇಷ್ಟು ಇಯರಿಂಗ್ಸ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಇದು ಅಂತ. ಸೊ ನೋಡಿ ಇಲ್ಲಿ ಇಷ್ಟು ಕಲೆಕ್ಷನ್ಸ್ ಇರೋದು, ಮುತ್ತಿನೊಲೆ, ಮುತ್ತಿನ ಜುಮ್ಕಿ, ಚಾನ್ಬಲಿ ಇಯರಿಂಗ್ಸು, ಜುಮ್ಕಾಸು, ಸ್ಟಡ್ಸು, ಡೈಲಿ ವೇರ್ ಇಯರಿಂಗ್ಸು ಎಲ್ಲವೂ ಕೂಡ ಇದೆ. ಸೊ ಮತ್ತ್ಯಾಕೆ ತಡ ಮಾಡೋದು, ನಮ್ಮ ಮೈಸೂರಲ್ಲಿ ಬಂದು ಗೋಲ್ಡ್ ಶಾಪ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ದೀಪಕ್ ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ನಾನು ಇದನ್ನು ಯಾವ ಥರ ಅಂದರೆ ಇದನ್ನು ಒಂದು ಪ್ರಮೋಷನ್ ಥರನೋ ಇನ್ನೊಂದು ಥರನೋ ಹೇಳ್ತಾ ಇಲ್ಲ. ನಾನು ಇದನ್ನು ನಮ್ಮ ಶಾಪ್ ಅಂತ ಅಂದ್ಕೊಂಡಿರೋದು. ಯಾಕಂದರೆ ನನಗೆ ದೀಪಕ್ ಕಣ್ಣನಿಂದ ತುಂಬಾ ಒಳ್ಳೆಯದಾಗಿದೆ. ಅವ್ರ ಕೈಗುಣದಿಂದನೋ ಅಥವಾ ಅವ್ರು ಹರಿಸಿ ಒಳ್ಳೆ ಮನಸ್ಸಿಂದ ಕೊಡೋದ್ರಿಂದನೋ ನನ್ನ ಲೈಫಲ್ಲಿ ನನಗೆ ಪರ್ಸ್ನಲಿ ತುಂಬ ಒಳ್ಳೆಯದಾಗಿದೆ. ನಾನು ಅದಕ್ಕೆ ಇದನ್ನು ನಾನು ಅವ್ರಿಗೆ ಯಾವುದೇ ಥರ ಪ್ರಮೋಷನ್ ಥರನೋ ಇನ್ನೊಂದು ಥರನೋ ನಾನು ಇಲ್ಲಿ ಡಿಸೈನ್ಸ್ನ ತೋರಿಸಿಲ್ಲ ನಿಮಗೆ. ನನ್ನ ಮನಸ್ಸಿಂದ ಹೌದು, ನನ್ನ ವ್ಯೂವರ್ಸ್ ತುಂಬ ಜನ ಗೋಲ್ಡ್ ಬಗ್ಗೆ ಎಂಕ್ವೈರಿ ಮಾಡ್ತಾ ಇರ್ತೀರ ನನ್ನ ಹತ್ರ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಶೇರ್ ಮಾಡಿದೆ. ಆಲ್ರೆಡಿ ಇನ್ನೂ ಇವತ್ತು ಡೇಟ್ ಬಂದು 18, ಆಲ್ರೆಡಿ ಜನ ಬಂದು ಶಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಥರ ಒಂದು ಒಳ್ಳೊಳ್ಳೆ ಡಿಸೈನ್ಸ್ ಇರೋವಂಥದ್ದು, ಆಫರ್ಸ್ ಇರೋವಂಥದ್ದು ದೀಪಕ್ ಜ್ಯುವೆಲ್ಸಿಂದ ಸಿಗ್ತಿದೆ ಅಂದಾದ್ಮೇಲೆ ನೀವು ಯಾಕೆ ತಡ ಮಾಡ್ತೀರಾ, ನೀವು ಕೂಡ ವಿಸಿಟ್ ಮಾಡಿ. ಅಡ್ರೆಸ್ನ ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಮೈಸೂರಿನ ಟಿ ನರಸೀಪುರ ಮೇನ್ ರೋಡಲ್ಲಿರುವಂಥ ಚಿಕ್ಕಳ್ಳಿಲಿರುವಂಥ ಶ್ರೀ ದೀಪಕ್ ಜ್ಯುವೆಲ್ಸ್ಗೆ ತಪ್ಪದೆ 19, 20, 21 ಈ 3 ದಿನದಲ್ಲಿ ಯಾವತ್ತಾದರೂ ಬಂದು ನೀವು ಅಕ್ಷಯ ತೃತೀಯಗೆ ಅಂತ ಗೋಲ್ಡ್ನ ಬೈ ಮಾಡ್ಬೋದು. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.